ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಗಂಗಾವತಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ನಾವು ನಮ್ಮ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರಕ್ಕಾಗಿ ಹಿರೇಕಾಸನಕಂಡಿ ಗ್ರಾಮಕ್ಕೆ ಬಂದಿದ್ದು ಇಂದು ನಾವು ಜೀವಾಮೃತವನ್ನು ಯಾವ ರೀತಿ ತಯಾರಿಸಬೇಕು ಎಂಬುದರ ಬಗ್ಗೆ ಪ್ರದರ್ಶನ ಮಾಡುತ್ತಿದ್ದೇವೆ. ಜೀವಾಮೃತದ ಮಹತ್ವ. ಜೀವಾಮೃತವು ನಿಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಜೀವಾಮೃತವು ಬೆಳೆಯ ಇಳುವರಿಯನ್ನು ಹೆಚ್ಚಿಸುತ್ತದೆ ಮತ್ತು ಬೆಳೆಗೆ ಬೇಕಾಗುವ ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಜೀವಾಮೃತವು ಪರಿಸರ ಸ್ನೇಹಿ ಮತ್ತು ಕಡಿಮೆ ವೆಚ್ಚದಲ್ಲಿ ತಯಾರಿಸಬಹುದು. ಜೀವಾಮೃತವು ನಮ್ಮ ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ. ಜೀವಾಮೃತ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ. ಜೀವಾಮೃತವನ್ನು ನಾವು ರಾಸಾಯನಿಕ ಪೀಡನಾಶಕ ಮತ್ತು ಕೀಟನಾಶಕಗಳ ಬದಲಿಗೆ ಉಪಯೋಗಿಸಬಹುದು. ಜೀವಾಮೃತವನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳೆಂದರೆ ನೀರು, ದೇಸಿ ಹಸುವಿನ ಸಗಣಿ, ಗೋಮೂತ್ರ, ಬೆಲ್ಲ ಮತ್ತು ಕಡಲೆ ಹಿಟ್ಟು ಹಾಗೂ 1 ಬೊಗಸೆ ಮಣ್ಣು. ಕಡಲೆ ಹಿಟ್ಟು ಮತ್ತು ಬೆಲ್ಲ ಏನಕ್ಕಾಗಿ ಬಳಸುತ್ತಾರೆಂದರೆ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರವನ್ನು ಒದಗಿಸಲು ಬಳಸುತ್ತಾರೆ ಮತ್ತು 1 ಬೊಗಸೆ ಮಣ್ಣನ್ನು ಆಲದ ಮರದ ಕೆಳಗೆ ಅಥವಾ ಹೊಲದ ಬದುವಿನಲ್ಲಿ ತೆಗೆದುಕೊಳ್ಳುವುದರಿಂದ ಅದರಲ್ಲಿ ಇರುವ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಬಹಳ ಚೆನ್ನಾಗಿ ಇರುತ್ತದೆ ಎಂಬ ಕಾರಣ ತೆಗೆದುಕೊಳ್ಳುತ್ತಾರೆ. ಜೀವಾಮೃತ ಮಾಡುವ ವಿಧಾನ. 200 ಲೀಟರ್ ಬ್ಯಾರಲ್ಗೆ ಅರ್ಧದಷ್ಟು ನೀರನ್ನು ಸೇರಿಸಬೇಕು. ಅದಾದ ನಂತರ 10 ಕೆಜಿ ನಂಟಿಲ್ಲದ ಸಗಣಿಯನ್ನು ಸೇರಿಸಬೇಕು. ಅದಾದ ನಂತರ ಇದನ್ನು ವೃತ್ತಾಕಾರದಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ 10 ಲೀಟರ್ ಗೋಮೂತ್ರವನ್ನು ಇದರಲ್ಲಿ ಸೇರಿಸಬೇಕು. ನಂತರ 2 ಕೆಜಿ ಪುಡಿ ಮಾಡಿರುವ ಬೆಲ್ಲವನ್ನು ಸೇರಿಸಬೇಕು. ನಂತರ 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟನ್ನು ಸೇರಿಸಬೇಕು. ಎರಡು ಕೆಜಿ ಬೆಲ್ಲ ಮತ್ತು 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಬಳಸುವ ಕಾರಣವೇನೆಂದರೆ ಇದರಲ್ಲಿರುವ ಸೂಕ್ಷ್ಮಾಣುಜೀವಿಗಳಿಗೆ ಅದು ಆಹಾರವಾಗುತ್ತದೆ. ನಂತರ 1 ಬೊಗಸೆಯಷ್ಟು ಮಣ್ಣನ್ನು ಸೇರಿಸಬೇಕು. ಈ ಮಣ್ಣು ಆಲದ ಮರದ ಬುಡದ ತೆಳಗಿಂದ ಅಥವಾ ಹೊಲದ ಬದುವಿನಿಂದ ತೆಗೆದುಕೊಳ್ಳಲಾಗಿದೆ. ಇದು ತೆಗೆದುಕೊಳ್ಳಲು ಕಾರಣವೇನೆಂದರೆ ಈ ಮಣ್ಣಿನಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಸೂಕ್ಷ್ಮಾಣುಜೀವಿಗಳು ಹೆಚ್ಚಾಗಿರುವುದರಿಂದ ಈ ಮಣ್ಣನ್ನು ಸೇರಿಸುತ್ತಿದ್ದೇವೆ. ನಂತರ ವೃತ್ತಾಕಾರದಲ್ಲಿ ಒಂದೇ ದಿಕ್ಕಿನಲ್ಲಿ ಮಿಶ್ರಣವನ್ನು ಮಾಡಬೇಕು. ನಂತರ ಇದನ್ನು ಗೋಣಿ ಚೀಲದ ಸಹಾಯದಿಂದ ಮುಚ್ಚಿಕೊಳ್ಳಬೇಕು. ಇದನ್ನು 1 ವಾರಗಳ ಕಾಲ ನೆರಳಿನಲ್ಲಿ ಇಡಬೇಕು ಮತ್ತು ಪ್ರತಿದಿನ ಇದನ್ನು 1 ರಿಂದ 2 ಬಾರಿ ವೃತ್ತಾಕಾರದಲ್ಲಿ ತಿರುಗಿಸಬೇಕು. ಇದರ ಉಪಯೋಗಗಳೆಂದರೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಮತ್ತು ಬೆಳೆಯ ಇಳುವರಿಯನ್ನು ಹೆಚ್ಚಿಸುತ್ತದೆ ಮತ್ತು ಇದು ಸಸ್ಯಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಧನ್ಯವಾದಗಳು.